ಲಿಬ್ರೆ ಆಫೀಸ್ ಮ್ಯಾಥ್ ನ ಸ್ಪೋಕನ್ ಟ್ಯುಟೋರಿಯಲ್ ಗೆ ಸ್ವಾಗತ. ಈ ಟ್ಯುಟೋರಿಯಲ್ ನಲ್ಲಿ ನಾವು ಕಲಿಯುವ ವಿಷಯಗಳು ಇಂತಿವೆ. ಗ್ರೀಕ್ ಕ್ಯಾರೆಕ್ಟರ್ ಗಳಾದ ಆಲ್ಫಾ, ಬೀಟಾ, ಥೀಟಾ ಮತ್ತು ಪೈ ಚಿಹ್ನೆಗಳನ್ನು ಬಳಸುವ ಬಗೆ, ಕ್ವಾಡ್ರಾಟಿಕ್ ಈಕ್ವೇಶನ್ ಗಳನ್ನು ಸಾಲ್ವ್ ಮಾಡಲು ಬ್ರಾಕೆಟ್ಸ್ ಗಳನ್ನು ಬಳಸುವುದು. ನಾವು ಈಗ ಮ್ಯಾಥ್ ಬಳಸಿ ಗ್ರೀಕ್ ಕ್ಯಾರೆಕ್ಟರ್ ಗಳನ್ನು ಹೇಗೆ ಬರೆಯುವುದು ಎಂದು ಕಲಿಯೋಣ. ಇದಕ್ಕೆ ಮೊದಲು ನಾವು ಹಿಂದಿನ ಟ್ಯುಟೋರಿಯಲ್ ನಲ್ಲಿ ಕ್ರಿಯೇಟ್ ಮಾಡಿದ ರೈಟರ್ ಡಾಕ್ಯುಮೆಂಟ್ ನ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಅದು mathexample1.odt. ನಾವು ಈಗಾಗಲೇ ಬರೆದ ಮ್ಯಾಥ್ ಫಾರ್ಮುಲೆಯನ್ನೊಳಗೊಂಡ ಗ್ರೇ ಬಾಕ್ಸ್ ನ ಮೇಲೆ ಡಬಲ್ ಕ್ಲಿಕ್ ಮಾಡೋಣ. ಇದು ಮ್ಯಾಥ್ ಫಾರ್ಮುಲಾ ಎಡಿಟರ್ ಮತ್ತು ಎಲಿಮೆಂಟ್ಸ್ ನ ವಿಂಡೋವನ್ನು ಮೇಲಕ್ಕೆ ತರುತ್ತದೆ. ಮೊದಲು ಫಾರ್ಮುಲಾ ಎಡಿಟರ್ ಬಾರ್ಡರ್ ನ ಮೇಲೆ ಕ್ಲಿಕ್ ಮಾಡಿ, ನಂತರ ಅದು ಫ್ಲೋಟ್ ಮಾಡಲು ಬಲಕ್ಕೆ ಡ್ರ್ಯಾಗ್ ಮತ್ತು ಡ್ರಾಪ್ ಮಾಡಿ. ಇದು ರೈಟರ್ ವಿಂಡೋನ ಉತ್ತಮ ವೀಕ್ಷಣೆಯನ್ನು ಹೆಚ್ಚಿಸುತ್ತದೆ. ಈಗ ಗ್ರೀಕ್ ಕ್ಯಾರೆಕ್ಟರ್ ಗಳು, ಉದಾಹರಣೆಗೆ ಆಲ್ಫಾ, ಬೀಟಾ, ಥೀಟಾ ಮತ್ತು ಪೈ ಚಿಹ್ನೆಗಳು ಮ್ಯಾಥಮೆಟಿಕಲ್ ಫಾರ್ಮುಲಾಗಳಲ್ಲಿ ಸಾಮಾನ್ಯ. ಆದರೆ ಈ ಚಿಹ್ನೆಗಳನ್ನು ನಾವು ಎಲಿಮೆಂಟ್ಸ್ ವಿಂಡೋದಲ್ಲಿ ಕಾಣಲಾರೆವು. ಇವನ್ನು ನಾವು ನೇರವಾಗಿ % ಚಿಹ್ನೆಯ ನಂತರ ಇಂಗ್ಲಿಷ್ ನಲ್ಲಿ ಆ ಕ್ಯಾರೆಕ್ಟರ್ ನ ಹೆಸರನ್ನು ಸೇರಿಸುವ ಮೂಲಕ ಬರೆಯಬಹುದು. ಉದಾಹರಣೆಗೆ ಪೈ ಎಂದು ಬರೆಯಲು %ಪೈ ಎಂದು ಫಾರ್ಮುಲಾ ಎಡಿಟರ್ ನಲ್ಲಿ ಟೈಪ್ ಮಾಡಬಹುದು. ಲೋವರ್ ಕೇಸ್ ಕ್ಯಾರೆಕ್ಟರ್ ಗಳನ್ನು ಬರೆಯಲು ಕ್ಯಾರೆಕ್ಟರ್ ನ ಹೆಸರನ್ನು ಲೋವರ್ ಕೇಸ್ ನಲ್ಲಿ ಟೈಪ್ ಮಾಡಿರಿ. ಉದಾಹರಣೆಗೆ ಆಲ್ಫಾವನ್ನು ಲೋವರ್ ಕೇಸ್ ನಲ್ಲಿ ಟೈಪ್ ಮಾಡಲು %ಆಲ್ಫಾ ಅಥವಾ %ಬೀಟಾ ಎಂದು ಟೈಪ್ ಮಾಡಿ. ಅಪ್ಪರ್ ಕೇಸ್ ಕ್ಯಾರೆಕ್ಟರ್ ಗಳನ್ನು ಬರೆಯಲು ಕ್ಯಾರೆಕ್ಟರ್ ನ ಹೆಸರನ್ನು ಅಪ್ಪರ್ ಕೇಸ್ ನಲ್ಲಿ ಟೈಪ್ ಮಾಡಿರಿ. ಉದಾಹರಣೆಗೆ ಗಾಮಾ ಎಂಬುದನ್ನು ಅಪ್ಪರ್ ಕೇಸ್ ನಲ್ಲಿ ಬರೆಯಲು %ಗಾಮಾ ಅಥವಾ %ಥೀಟಾ ಎಂದು ಟೈಪ್ ಮಾಡಿರಿ. ಗ್ರೀಕ್ ಕ್ಯಾರೆಕ್ಟರ್ ಗಳನ್ನು ಎಂಟರ್ ಮಾಡುವ ಇನ್ನೊಂದು ರೀತಿ ಎಂದರೆ ಟೂಲ್ಸ್ ಮೆನುವಿನ ಕೆಟಲಾಗ್ ಬಳಸುವುದು. ಸಿಂಬಲ್ ಸೆಟ್ ನ ಕೆಳಭಾಗದಲ್ಲಿ ಗ್ರೀಕ್ ಪದವನ್ನು ಸೆಲೆಕ್ಟ್ ಮಾಡಿ. ನಂತರ ಲಿಸ್ಟ್ ನಲ್ಲಿ ಗ್ರೀಕ್ ಲೆಟರ್ ಅನ್ನು ಡಬಲ್ ಕ್ಲಿಕ್ ಮಾಡಿ. ಗ್ರೀಕ್ ಲೆಟರ್ ಆದ ಆಲ್ಫಾ ಪದಕ್ಕೆ ಮಾರ್ಕಪ್ ಮಾಡಿರುವುದನ್ನು ಕೆಳಕಂಡ ಲಿಸ್ಟ್ ನಲ್ಲಿ ಗಮನಿಸಬಹುದು. ಈ ರೀತಿ ನಾವು ಗ್ರೀಕ್ ಕ್ಯಾರೆಕ್ಟರ್ಸ್ ಅನ್ನು ಫಾರ್ಮುಲಾದಲ್ಲಿ ಪರಿಚಯಿಸಬಹುದು. ವಿವಿಧ ಗ್ರೀಕ್ ಮಾರ್ಕಪ್ ಕ್ಯಾರೆಕ್ಟರ್ ಗಳ ಬಗ್ಗೆ ತಿಳಿಯಲು ಸಿಂಬಲ್ಸ್ ಕೆಟಲಾಗ್ ಅನ್ನು ಎಕ್ಸ್ಪ್ಲೋರ್ ಮಾಡಿ. ಈಗ ನಾವು ಫಾರ್ಮುಲೆನಲ್ಲಿ ಹೇಗೆ ಬ್ರಾಕೆಟ್ಸ್ ಉಪಯೋಗಿಸುವುದು ಎಂದು ಕಲಿಯೋಣ. ಫಾರ್ಮುಲಾಗಳ ಆರ್ಡರ್ ಆಫ್ ಆಪರೇಷನ್ ನ ಬಗ್ಗೆ ಮ್ಯಾಥ್ ಗೆ ತಿಳಿದಿಲ್ಲ. ಆದ್ದರಿಂದ ಆರ್ಡರ್ ಆಫ್ ಆಪರೇಷನ್ ಅನ್ನು ಸ್ಟೇಟ್ ಮಾಡಲು ಬ್ರಾಕೆಟ್ ಗಳನ್ನು ಬಳಸಲಾಗಿದೆ. ಉದಾಹರಣೆಗೆ ಮೊದಲು x ಮತ್ತು y ಕೂಡಿಸಿ, ನಂತರ ದೊರೆತ ಫಲಿತಾಂಶವನ್ನು 5 ರಿಂದ ಭಾಗಿಸಿ ಎಂಬುದನ್ನು ಹೇಗೆ ಬರೆಯುತ್ತೇವೆ? ನಾವು 5/x+y ಎಂದು ಟೈಪ್ ಮಾಡಬಹುದು. ಈಗ ನಿಜವಾಗಲೂ ನಾವು ಇದನ್ನೇ ಬರೆಯಬೇಕಿದ್ದಿದ್ದು? ಇಲ್ಲ, ನಾವು ಮೊದಲು x ಮತ್ತು y ಅನ್ನು ಕೂಡಿಸಬೇಕು. ನಾವು ಇದನ್ನು x ಮತ್ತು y ನ ಸುತ್ತ ಕರ್ಲಿ ಬ್ರಾಕೆಟ್ಸ್ ಸೇರಿಸಿ ಮಾಡಬಹುದು. ಮತ್ತು ಮಾರ್ಕಪ್ ಹೇಗೆ ಕಾಣುತ್ತದೆ ಎಂದರೆ 5/x+y ಇನ್ ಕರ್ಲಿ ಬ್ರಾಕೆಟ್ಸ್. ಆದ್ದರಿಂದ ಬ್ರಾಕೆಟ್ ಗಳು ಫಾರ್ಮುಲಾವನ್ನು ಆರ್ಡರ್ ಆಫ್ ಆಪರೇಷನ್ ನಲ್ಲಿ ಇಡಲು ಸಹಾಯ ಮಾಡುತ್ತವೆ. ಈಗ ನಮ್ಮ ಕೆಲಸವನ್ನು ಸೇವ್ ಮಾಡಲು ಮೇಲಿನ ಫೈಲ್ ಮೆನುವಿನಲ್ಲಿ ಸೇವ್ ಆಯ್ಕೆ ಮಾಡೋಣ. ನಾವು ಈಗ ಕ್ವಾಡ್ರಾಟಿಕ್ ಈಕ್ವೇಶನ್ ಅನ್ನು ಪರಿಹರಿಸಲು ಸ್ಟೆಪ್ ಗಳನ್ನು ಬರೆಯೋಣ. ನಾವು ರೈಟರ್ ಡಾಕ್ಯುಮೆಂಟ್ ನ ಹೊಸ ಹಾಳೆಗೆ ಹೋಗಲು Ctrl+Enter ಒತ್ತೋಣ. ಈಗ ನಾವು ಸಾಲ್ವಿಂಗ್ ಎ ಕ್ವಾಡ್ರಾಟಿಕ್ ಈಕ್ವೇಶನ್ ಟೈಪ್ ಮಾಡೋಣ ಮತ್ತು ಮ್ಯಾಥ್ ನ ಕಾಲ್ ಮಾಡಲು ಇನ್ಸರ್ಟ್ ಆಬ್ಜೆಕ್ಟ್ ಫಾರ್ಮುಲಾ ಮೆನು ಬಳಸಿ. ಈಗಾಗಲೇ ನಾನು ಕ್ವಾಡ್ರಾಟಿಕ್ ಈಕ್ವೇಶನ್ ಅನ್ನು ಟೈಪ್ ಮಾಡಿದ್ದೇನೆ. ಆದ್ದರಿಂದ ಸಮಯವನ್ನು ಉಳಿಸಲು ಕಟ್ ಮಾಡಿ ಪೇಸ್ಟ್ ಮಾಡುತ್ತೇನೆ. ಹಾಗಾಗಿ ಇಲ್ಲಿರುವ ಕ್ವಾಡ್ರಾಟಿಕ್ ಈಕ್ವೇಶನ್ x² - 7x+3 = 0 ಅನ್ನು ಬಗೆಹರಿಸೋಣ. ಇದನ್ನು ಸಾಲ್ವ್ ಮಾಡಲು ಸ್ಕ್ರೀನ್ ನ ಮೇಲಿನ ಕ್ವಾಡ್ರಾಟಿಕ್ ಫಾರ್ಮುಲಾವನ್ನು ಬಳಸಬಹುದು.
ಇಲ್ಲಿ a ಎಂಬುದು x ಸ್ಕ್ವೇರ್ ಟರ್ಮ್ ನ ಕೋಎಫಿಷಿಯಂಟ್, b ಎಂಬುದು x ಟರ್ಮ್ ನ ಕೋಎಫಿಷಿಯಂಟ್ ಮತ್ತು c ಎಂಬುದು ಕಾನ್ಸ್ಟೆಂಟ್. ಇದನ್ನು ಸಾಲ್ವ್ ಮಾಡಲು a ಗೆ 1, b ಗೆ -7 ಮತ್ತು c ಗೆ 3 ಎಂದು ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬಹುದು. ಆದ್ದರಿಂದ ಮೊದಲು ನಾವು ಸಾಲ್ವ್ ಮಾಡಲಿರುವ ಕ್ವಾಡ್ರಾಟಿಕ್ ಈಕ್ವೇಶನ್ ಗೆ ಮಾರ್ಕಪ್ ಬರೆಯೋಣ. ಮೊದಲು ಇನ್ಸರ್ಟ್, ಆಬ್ಜೆಕ್ಟ್, ಫಾರ್ಮುಲಾ ಮೆನು ಬಳಸಿ ಮ್ಯಾಥ್ ಅನ್ನು ಕಾಲ್ ಮಾಡೋಣ. ಫಾರ್ಮ್ಯಾಟ್ ಎಡಿಟರ್ ವಿಂಡೋದಲ್ಲಿ ಮಾರ್ಕಪ್ ಅನ್ನು ನಾವು ಹೀಗೆ ಟೈಪ್ ಮಾಡೋಣ: x ಸ್ಕ್ವಯರ್ಡ್ ಮೈನಸ್ 7x ಪ್ಲಸ್ 3 ಈಕ್ವಲ್ಸ್ 0. ಉತ್ತಮ ಓದುವಿಕೆಗಾಗಿ ಎರಡು ಹೊಸ ಗೆರೆಗಳನ್ನು ಖಾಲಿ ಗೆರೆಗಳಿಗೆ ಸೇರಲು ಬರೆಯೋಣ. ಎಂಟರ್ ಅನ್ನು ಒತ್ತಿ ಮತ್ತು ಕ್ವಾಡ್ರಾಟಿಕ್ ಫಾರ್ಮುಲಾ ಎಂದು ಟೈಪ್ ಮಾಡಿ ಮತ್ತೊಮ್ಮೆ ಎಂಟರ್ ಒತ್ತಿರಿ. ಕಷ್ಟಕರವಾದ ಫಾರ್ಮುಲಾವನ್ನು ಬ್ರೇಕ್ ಡೌನ್ ಮಾಡಿ ಅತಿ ಒಳಗಡೆ ಇರುವ ಎಲಿಮೆಂಟ್ ನಿಂದ ಶುರು ಮಾಡುವುದು ಉತ್ತಮ ಅಭ್ಯಾಸ. ಮತ್ತೆ ಈ ಎಲಿಮೆಂಟ್ ಗಳ ಜೊತೆ ಸುಲಭವಾಗಿ ವ್ಯವಹರಿಸಬಹುದು. ಆದ್ದರಿಂದ ಮೊದಲು ಅತಿ ಒಳ ಇರುವ ಸ್ಕ್ವೇರ್ ರೂಟ್ ಫಂಕ್ಷನ್ ಅನ್ನು ಬರೆಯೋಣ ಮತ್ತು ಮಾರ್ಕಪ್ ಸ್ಕ್ವೇರ್ ರೂಟ್ ಆಫ್ b ಸ್ಕ್ವೇರ್ಡ್ ಮೈನಸ್ 4ac ಎಂಬುದು ಕರ್ಲಿ ಬ್ರಾಕೆಟ್ ನಲ್ಲಿರಬೇಕು. ನಂತರ ನಾವು ಮೈನಸ್ b ಪ್ಲಸ್ ಆರ್ ಮೈನಸ್ ಅನ್ನು ಮೇಲಿನ ಎಕ್ಸ್ಪ್ರೆಷನ್ ಜೊತೆ ಸೇರಿಸಿ ಅವನ್ನು ಕರ್ಲಿ ಬ್ರಾಕೆಟ್ ನ ಒಳಗೆ ಸೇರಿಸಬೇಕು. ನಾವು ಮೇಲಿನ ಎಕ್ಸ್ಪ್ರೆಷನ್ ಗೆ ಜೊತೆ ಕರ್ಲಿ ಬ್ರಾಕೆಟ್ ಗಳನ್ನು ಸೇರಿಸಿ ನ್ಯೂಮರೇಟರ್ ಮಾಡೋಣ. ಎಕ್ಸ್ಪ್ರೆಷನ್ ಗೆ ಓವರ್ 2a ಸೇರಿಸಿ. ಅಂತಿಮವಾಗಿ x ಈಕ್ವಲ್ಸ್ ಅಂತ ಶುರುವಿನಲ್ಲಿ ಸೇರಿಸಿ. ಈಕ್ವಲ್ ಟು ಚಿಹ್ನೆಯ ಸುತ್ತಲೂ ಎರಡು ಲಾಂಗ್ ಗ್ಯಾಪ್ ಕೊಡಿ. ಇದೋ ಇಲ್ಲಿದೆ ಕ್ವಾಡ್ರಾಟಿಕ್ ಫಾರ್ಮುಲಾ. ಹೀಗೆ ನಾವು ಒಂದು ಕ್ಲಿಷ್ಟಕರವಾದ ಫಾರ್ಮುಲಾವನ್ನು ವಿಭಾಗಿಸಿ ಭಾಗವಾಗಿ ತಯಾರಿಸಬಹುದು. ಫಾರ್ಮುಲಾ ಎಡಿಟರ್ ನಲ್ಲಿ ಉಳಿದ ಟೆಕ್ಸ್ಟ್ ಅನ್ನು ನಾವು ಟೈಪ್ ಮಾಡೋಣ. ಇಲ್ಲಿ ನ್ಯೂ ಲೈನ್ ನ ಹಿಂದೆಯೇ a x ಸ್ಕ್ವೇರ್ ಟರ್ಮ್ ನ ಕೋಎಫಿಷಿಯಂಟ್ ಆಗಿದೆ, b x ಟರ್ಮ್ ನ ಕೋಎಫಿಷಿಯಂಟ್ ಆಗಿದೆ ಹಾಗೂ c ಕಾನ್ಸ್ಟೆಂಟ್ ಆಗಿದೆ. ಮತ್ತೆ ಟೈಪ್ ಮಾಡಿ: we can solve the equation by substituting 1 for a, -7 for b, 3 for c. ಮುಂದೆ ಎರಡು ನ್ಯೂ ಲೈನ್ ಗಳನ್ನು ಸೇರಿಸಿ. ಸಬ್ಸ್ಟಿಟ್ಯೂಷನ್ ನ ನಂತರ ಮಾರ್ಕಪ್ ಹೇಗಿರುತ್ತದೆಂದು ಸ್ಕ್ರೀನ್ ನ ಮೇಲೆ ತೋರಿಸಲಾಗಿದೆ. ಇಲ್ಲಿ ನಾವು ಸಂಖ್ಯೆಗಳನ್ನು ಪ್ಯಾರಂಥೆಸಿಸ್ ಬಳಸಿಕೊಂಡು ಈಕ್ವೇಶನ್ಸ್ ನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೇವೆ. ಸರಿ, ಇದು ನಿಮಗೊಂದು ಅಸೈನ್ಮೆಂಟ್. ಮೇಲಿನ ಕ್ವಾಡ್ರಾಟಿಕ್ ಈಕ್ವೇಶನ್ ಅನ್ನು ಬಗೆಹರಿಸಲು ಉಳಿದ ಸ್ಟೆಪ್ ಗಳನ್ನು ಪೂರ್ಣಗೊಳಿಸಿ. ಎರಡೂ ಫಲಿತಾಂಶಗಳನ್ನು ವಿಭಕ್ತವಾಗಿ ತೋರಿಸಿ. ಅಲೈನ್ಮೆಂಟ್ ಗಳನ್ನು ಮತ್ತು ಸ್ಪೇಸಿಂಗ್ ಅನ್ನು ಬದಲಿಸುವ ಮೂಲಕ ಸ್ಟೆಪ್ ಗಳನ್ನು ಫಾರ್ಮ್ಯಾಟ್ ಮಾಡಿ. ಬೇಕಾದಲ್ಲಿ ನ್ಯೂ ಲೈನ್ ಗಳನ್ನು ಮತ್ತು ಲಾಂಗ್ ಗ್ಯಾಪ್ ಗಳನ್ನು ಸೇರಿಸಿ. ಕೆಳಕಂಡ ಫಾರ್ಮುಲಾವನ್ನು ಬರೆಯಿರಿ. ಪೈ ಎಂಬುದು 3.14159 ಗೆ ಸಮ. ಇದು ನಮ್ಮನ್ನು ಗ್ರೀಕ್ ಕ್ಯಾರೆಕ್ಟರ್ಸ್ ಟ್ಯುಟೋರಿಯಲ್ ನ ಬ್ರಾಕೆಟ್ಸ್ ಮತ್ತು ಲಿಬ್ರೆ ಆಫೀಸ್ ಮ್ಯಾಥ್ ನ ಈಕ್ವೇಶನ್ ಗಳ ಕೊನೆಗೆ ಕೊಂಡೊಯ್ಯುತ್ತದೆ. ಸಂಕ್ಷಿಪ್ತವಾಗಿ ಹೇಳಬೇಕೆಂದರೆ ನಾವು ಕೆಳಕಂಡ ಟಾಪಿಕ್ ಗಳನ್ನು ಕಲಿತಿದ್ದೇವೆ. ಗ್ರೀಕ್ ಕ್ಯಾರೆಕ್ಟರ್ ಗಳಾದ ಆಲ್ಫಾ, ಬೀಟಾ, ಥೀಟಾ ಮತ್ತು ಪೈ ಚಿಹ್ನೆಗಳನ್ನು ಬಳಸುವುದು, ಬ್ರಾಕೆಟ್ಸ್ ಗಳನ್ನು ಉಪಯೋಗಿಸಿ ಕ್ವಾಡ್ರಾಟಿಕ್ ಈಕ್ವೇಶನ್ ಗಳನ್ನು ಸಾಲ್ವ್ ಮಾಡಲು ಸ್ಟೆಪ್ಸ್ ಗಳನ್ನು ಬರೆಯುವುದು. ಸ್ಪೋಕನ್ ಟ್ಯುಟೋರಿಯಲ್ ಪ್ರಾಜೆಕ್ಟ್ ಎಂಬುದು ಟಾಕ್ ಟು ಎ ಟೀಚರ್ ಪ್ರಾಜೆಕ್ಟ್ ನ ಒಂದು ಭಾಗ. ಇದು ಭಾರತ ಸರ್ಕಾರದ ನ್ಯಾಷನಲ್ ಮಿಷನ್ ಆನ್ ಎಜುಕೇಶನ್ ಥ್ರೂ ICT MHRD ಇಂದ ಬೆಂಬಲಿತವಾಗಿದೆ. ಈ ಪ್ರಾಜೆಕ್ಟ್ ಅನ್ನು ಏರ್ಪಡಿಸಿದವರು spoken-tutorial.org. ಈ ಮಿಷನ್ ನ ಬಗ್ಗೆ ಹೆಚ್ಚಿನ ಮಾಹಿತಿ spoken-tutorial.org/nmeict-intro ನಲ್ಲಿ ಲಭ್ಯವಿದೆ. ಈ ಸ್ಕ್ರಿಪ್ಟ್ ಅನ್ನು ಸಾದರಪಡಿಸಿದವರು ದೇಸಿಕ್ರು ಸೊಲ್ಯೂಷನ್ಸ್. ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು.